morning, students. Welcome to economics class. The last class we are discussed with you the reforms to Indian economics reforms to 1950 to 1999. In the last class, the concept of reforms of 1950 to 1960, how to development process of after independence to our national economy, and the government conduct what are the categories of what are the strategies of in the 5 year goal of 5 years plans in the development of our national economy, and what is the preference development of productions wise or GDP wise or national income wise. The preference to different sectors like this. First one is primary sectors like agriculture sector also, and second one secondary sectors, industrial sectors also, and third one is service sectors. So totally there are three categories or three sections of national economic growth identifications. The topic ಪಂಚವಾರ್ಷಿಕ ಯೋಜನೆಗಳ ಮೂಲಕ ಅಥವಾ ರಾಷ್ಟ್ರದ ಒಂದು ಆರ್ಥಿಕ ಬೆಳವಣಿಗೆ ಕಾಯ್ದೆಗಳ ಮೂಲಕ ನಾವೇನು ಹಣ ತರಗತಿಯಲ್ಲಿ 1950 ಮತ್ತು 1990 ಒಂದು ಭಾರತದ ಆರ್ಥಿಕ ಸುಧಾರಣೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಹಾಗೆ ಸರ್ಕಾರ ಯಾವ ರೀತಿ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದು ಯಾವ ರೀತಿ ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ಕೃಷಿ ಕೈಗಾರಿಕೆ ವಲಯ ಆಗಿರ್ಬೋದು ಅಥವಾ ಸಾರ್ವಜನಿಕ ಸೇವಾ ವಲಯ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್ಸ್ ಅಂತ ಹೇಳಿದ್ರೆ, ಸೊ ಅವುಗಳ ಬೆಳವಣಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಡಿಟೇಲ್ಸ್ಗಳನ್ನು, ಆಬ್ಜೆಕ್ಟಿವ್ಸ್ಗಳನ್ನು ಅಥವಾ ಏಮ್ಸ್ಗಳನ್ನು, ಆಕ್ಟ್ಗಳನ್ನು ಏನು ಮಾಡ್ಬೋದು ಅಂತ ನಾವು ಚರ್ಚೆಯನ್ನು ಮಾಡಿದ್ವಿ. ಸೊ ದ ವೆರಿ ಸಿಂಪಲ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ poverty. Third, the poverty development of poverty. What is the poverty? You know meaning of poverty. The poverty, so the means it is the lack of infrastructure for living life. Simple concept. ಸೊ ನಿಮಗೆ ಗೊತ್ತಿದೆ, ಬಡತನ ಅಂತಂದರೆ ಯಾವುದೇ ಸೌಕರ್ಯಗಳಿರೋ ಇರ್ತಕ್ಕಂಥ ದ ಸಿಚುವೇಶನ್ಸ್ ಆಫ್ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿವಿಂಗ್ ಲೈಫ್ ಆಫ್ ಪೀಪಲ್. ಸಾಮಾನ್ಯವಾಗಿ ಜನರು ಯಾವುದೇ ಸೌಕರ್ಯಗಳಿರ್ತಕ್ಕಂಥ ಜೀವನವನ್ನು ನಾವು ಪವರ್ಟಿ ಅಂತ ಬಡತನ ಅಂತ ನಾವು ಕರಿತೀವಿ ಅಲ್ವಾ. ಸೊ ಹಾಗಾದರೆ ಇನ್ ದ economics topic is the poverty. So what are the uses of the study of the poverty in the first period economics? So ಯಾಕೆ ಸರ್ ಇದು ನಾವು ಓದಬೇಕಾದ್ರೆ poverty ಅಂತಕ್ಕಂಥದ್ದು ಬಡತನವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು? The important of economic students, you think yourself, what are the sector, what are the status in the our national economy? Variety. Those are varieties of more varieties, the problems of sectors of different way. So ಎಲ್ಲ ವಲಯಗಳಲ್ಲೂ ಸಮಸ್ಯೆ ಇದೆ ಅಲ್ವಾ, ಎಲ್ಲ ಕ್ಷೇತ್ರಗಳಲ್ಲೂ ಸಮಸ್ಯೆ ಇದೆ. ಹಾಗೆಯೇ ಸೊ ಪವರ್ಟಿ ಇಟ್ ಈಸ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ದ ಎಕನಾಮಿಕ್ಸ್. ಇದು ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ವಿಷಯದಲ್ಲಿ ಬಡತನ ಅಂತಕ್ಕಂಥ ಅಂಶವನ್ನು ನಾವು ಓದಬೇಕಾದ್ರೆ ಭಾಳಷ್ಟು ಮುಖ್ಯ ಆಗಿರ್ತಕ್ಕಂಥದ್ದು. ಸೊ ಗೊತ್ತಿದೆ, ವಿ ಹ್ಯಾವ್ ಅನಲೈಸ್ ಮೈ ಸೆಲ್ಫ್, ಅನಲೈಸ್ ಅವರ್ ಯುವರ್ ಸೆಲ್ಫ್. ನಾವು ನಮ್ಮಷ್ಟಕ್ಕೆ ಮತ್ತು ನಾವು ನಿಮ್ಮಷ್ಟಕ್ಕೆ ನಾವು ನನ್ನಷ್ಟಕ್ಕೆ ನಾವು ನಮ್ಮನ್ನು ಅವಲೋಕನ ಮಾಡ್ಕೊಳ್ಬೇಕಾದ್ರೆ ನಮಗೆ ಏನು ಬೇಕು? ಈ ಬಡತನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತಕ್ಕಂಥದ್ದು ಬೇಕು. ಪಾವರ್ಟಿ ಇಸ್ ಇಂಪಾರ್ಟೆಂಟ್. ವಿ ಹ್ಯಾವ್ ಜಸ್ಟಿಫೈಡ್ ಮೈ ಸೆಲ್ಫ್ ಆ್ಯಂಡ್ ಯುವರ್ ಸೆಲ್ಫ್. ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಕಾನ್ಸೆಪ್ಟ್ ಭಾಳ ಸುಲಭ ಆಗುತ್ತೆ. ದ ಬಿಗ್ಗೆಸ್ಟ್ ಪಾಪ್ಯುಲೇಷನ್ಸ್ ಇನ್ ಸೆಕೆಂಡ್ ಸ್ಟ್ರೆಂತ್ ಇನ್ ಅವರ್ ಇನ್ ದ ವರ್ಲ್ಡ್ ಅವರ್ ನ್ಯಾಷನಲ್ ಪಾಪ್ಯುಲೇಷನ್. ಸೊ ಭಾಳಷ್ಟು ನಮ್ಮಲ್ಲಿ ಇವತ್ತು ಏನಾಗಿದೆ, ಜನಸಂಖ್ಯೆಯಲ್ಲಿ ಹೆಚ್ಚಿನ ಒಂದು ಸ್ಟ್ರೆಂತನ್ನು ಹೊಂದಿರತಕ್ಕಂಥದ್ದು ಅಂದರೆ ವಿಶ್ವದಲ್ಲಿ ಎರಡನೇದಾಗಿ ಭಾರತ ಅಂತಕ್ಕಂಥ ಒಂದು ಚೀನಾದಲ್ಲಿ ಇರ್ತದೆ. ಫಸ್ಟ್ ಪ್ಲೇಸ್ ಇನ್ ಚೀನಾ, ಸೆಕೆಂಡ್ ಪ್ಲೇಸ್ ಇನ್ ಪಾಪ್ಯುಲೇಷನ್ ಹೈಯೆಸ್ಟ್ ಇಂಡಿಯಾ. ಸೊ ದ ಸೆಕೆಂಡ್ how many people the face in the problems of important of the poverty.
ಬಡತನ ಅಂತಕ್ಕಂಥ ಭಾಳಷ್ಟು ಮುಖ್ಯ. ಆ ಒಂದು ಬಡತನ ಅಂತಕ್ಕಂಥ ಸಮಸ್ಯೆಯನ್ನು ಎಷ್ಟು ಜನ ನಮ್ಮ ದಂತೆ ಸಂಬಂಧ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಆ್ಯಂಡ್ ವಾಟ್ ಆರ್ ದಿ ಇಂಪಾರ್ಟೆಂಟ್ ಫ್ರಮ್ ವಾಟ್ ಆರ್ ದಿ what are the objectives of poverty? The poverty is, so according to Mahatma Gandhi, the poverty is the worst situation of life. ಭಾಳಷ್ಟು ಒಂದು ಕೆಟ್ಟ ರೂಪ ಅಂತಂದರೆ ಅದು ಬಡತನ ಅಂತ ನೋಡಿ. So many people in the face of poverty problems. So some people see the begging is in front of temple, bus stand, hotel, so outside. So some people are begging door by door or areas. So some people will die of poverty, the face of problem, angry, not satisfied. So ನೀವು ಸಾಮಾನ್ಯವಾಗಿ ಸಾಕಷ್ಟು ಜನಗಳನ್ನು ನೋಡಿದ್ದಾರೆ. ಸೊ ಬಡತನ ಇರ್ತಕ್ಕಂಥದ್ದು ಕೆಲವರು ಬಡತನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಭಿಕ್ಷೆಗಳನ್ನು ಬಿಡ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಇತರೆ ಮಾರ್ಕೆಟ್ಗಳಲ್ಲಿ. ಇನ್ನು ಕೆಲವು ಜನ ಬಡತನ ಇರ್ತಕ್ಕಂಥವ್ರು ಏನು ಮಾಡ್ತಾ ಹೋಗ್ತಾರೆ, ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಬಿಡ್ತಾರೆ, ಬೀದಿಗಳಲ್ಲಿ ಭಿಕ್ಷೆಗಳನ್ನು ಬಿಡ್ತಾ ಹೋಗ್ತಾರೆ. ಇನ್ನು ಕೆಲವು ಜನ ಬಡತನ ಏನು ಮಾಡ್ತಾ ಹೋಗ್ತಾರೆ, ಭಿಕ್ಷೆ ಬೆಳೆಯೋದು ಹಸುವನ್ನ ತಾಳಾದ ಏನು ಮಾಡ್ತಾ ಹೋಗ್ತಾರೆ, ಅವರು ಕೆಲವರು ಸತ್ತೋಗಿರೋದು ಘಟನೆಗಳು. ಸೊ ವಾಟ್ ಇಸ್ ದ ರೀಸನ್ಸ್ ಸೋರ್ಸ್ ಆಫ್ ಬೇಸಿಕ್ ಇದಕ್ಕೆಲ್ಲ ಮೂಲ ಕಾರಣ ಇದೆ ಪಾವರ್ಟಿ. ಸೊ ಗಾಂಧಿ according to the poverty is the worst situation of life. ಬಡತನ ಅಂತಕ್ಕಂಥದ್ದು ಜೀವನದಲ್ಲಿ ಅತ್ಯಂತ ಒಂದು ಕೆಟ್ಟ ರೂಪ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅದನ್ನು ಹೇಳೋದು. ಸೊ ಅದನ್ನು ನಾವೇನು ಇನ್ ದಿಸ್ ಚಾಪ್ಟರ್ ವಿ ಆರ್ ಅಂಡರ್ಸ್ಟ್ಯಾಂಡ್ ಸಮ್ ಪಾಯಿಂಟ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಬಿಕಾಸ್ ನಾವು ಅವುಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಈ ಒಂದು ವಿಷಯದಲ್ಲಿ ಏನು ತಿಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಬಡತನ ಅಂತಕ್ಕಂಥ ಟಾಪಿಕ್ ಏನಿದ್ದಾರೆ ಫಸ್ಟ್ PUC ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಫ್ ಸಬ್ಜೆಕ್ಟ್. ಸೊ ಅದ್ರ ಜೊತೆಗೆ ಇದರಿಂದ ನಾವೇನು ತಿಳ್ಕೊಳ್ತೀವಿ, ವಾಟ್ ಆರ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳೇನು, ವಾಟ್ ಇಸ್ ಮೀನ್ಸ್ ಆಫ್ ಆಬ್ಜೆಕ್ಟಿವ್ಸ್, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಅಂಡರ್ಸ್ಟ್ಯಾಂಡಿಂಗ್ ದಿ ಪಾವರ್ಟಿ. ಆಸ್ ಅ ಸ್ಟೂಡೆಂಟ್ ಯು ಆರ್ ವಿತ್ ಯು ದ ಫಸ್ಟ್ ಆಬ್ಜೆಕ್ಟಿವ್ಸ್. ದಿ ಫಸ್ಟ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆಫ್ ಪಾವರ್ಟಿ. ಬಡತನ ಅಂತಕ್ಕಂಥ ಒಂದು ವಿಷಯವನ್ನು ಅರ್ಥವನ್ನು ಬಡತನ ಅಂತಕ್ಕಂಥ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಅಧ್ಯಾಯವನ್ನು ವಿವಿಧ ಪಾವರ್ಟಿ ಸಾಫ್ಟ್ಸ್. ಏನಾಗುತ್ತೆ, ದ ಪಾವರ್ಟಿ ಮೀನ್ಸ್ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ಸ್, ಲ್ಯಾಕ್ ಆಫ್ ಮಿನಿಮಮ್ ಬೇಸಿಕ್ ನೀಡ್ಸ್, ಓಕೆ, ಲ್ಯಾಕ್ ಆಫ್ ಇನ್ಕಮ್ ಆಫ್ ಲೈಫ್, ಆದಾಯದ ಕೊರತೆಯಲ್ಲಿ ಜೀವನವನ್ನು ಮಾಡ್ತಕ್ಕಂಥದ್ದು, ಆದಾಯದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜೀವನ ಮಾಡ್ತಕ್ಕಂಥ ನಾವು ಬಡತನ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ ಪರ್ಟಿಕ್ಯುಲರ್ ಮೀನಿಂಗ್ ಆಫ್ ಪಾವರ್ಟಿ ಹೇಳ್ತಾ ಹೋಗ್ತೀವಿ. ಫಸ್ಟ್ ಒಂದು ಆಬ್ಜೆಕ್ಟಿವ್ಸ್ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ ಆಫ್ ಪಾವರ್ಟಿ. ಬಡತನ ಅಂತಕ್ಕಂಥ ಒಂದು ವಿಷಯ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕಂಪ್ಯಾರಿಸನ್ಸ್ ಇದೆ. ಸೊ ಐ ಆ್ಯಂಡ್ ಡಿಫ್ರೆನ್ಸ್ ಎಕನಾಮಿಕಲಿ, ಹಿಸ್ಟರಿ, ನಾಲೆಜಬಲಿ ಆ್ಯಂಡ್ ಇಟ್ ಈಸ್ ಎಲ್ಲದರಲ್ಲೂ ನಮಗೂ ತುಂಬ ವ್ಯತ್ಯಾಸ ಇದೆ ಅಲ್ಲ. ಸೊ ಇದರಲ್ಲೂ ಸಹ ತುಂಬಾ ವ್ಯತ್ಯಾಸ ಇದೆ. ನೆಕ್ಸ್ಟ್ ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡ್ ಟು ಬಿ ಕ್ರಿಟಿಕಲಿ ಅಪ್ರಿಷಿಯೇಟ್ ದಿ ವೇ. ಸಾಮಾನ್ಯವಾಗಿ ನಾವು ಯಾವ ವಿಷಯಗಳನ್ನು ಮಾತಾಡೋದು, ಸಾಮಾನ್ಯವಾಗಿ ಒಂದು ವಿಷಯವನ್ನು ಗಮನಿಸಬೇಕಾಗುತ್ತೆ. ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ದ ಕ್ರಿಟಿಕಲಿ ಅಪ್ರಿಷಿಯೇಟ್ ದಿ ವೇ, ವಿವಿಧ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾರ್ಗಗಳನ್ನು ತಿಳಿಯಬೇಕು. ಬಡತನ ಅಂತಕ್ಕಂಥದ್ದು ಏನು ಕಾನ್ಸೆಪ್ಟ್ ಇದೆ, ಪಾವರ್ಟೀಸ್ ಅಂತ ಕರೀತಾರೆ. ಡಿಫ್ರೆಂಟ್ ವೇ ಆಫ್ ಕ್ರಿಟಿಕಲ್ ಸೊಲ್ಯೂಷನ್ಸ್. ಬಡತನದ ಒಂದು ವಿವಿಧ ರೀತಿಯ ಮಾರ್ಗಗಳೇನಿದೆ, ಆ ಜೀವನವನ್ನು ನಡೆಸ್ತಕ್ಕಂಥ ವಿಧಾನಗಳೇನಿದೆ, ಸೊ ಅವುಗಳು ಹೇಗಿರ್ತವೆ, ಯಾವ ಜೀವನದ ಒಂದು ದಾರಿಯನ್ನು, ಮಾರ್ಗಗಳನ್ನು, ಮಾರ್ಗ ವೇ ಅಂತ ವೇ. ಸೊ ಅದನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಅಧ್ಯಾಯ ಅಂತಕ್ಕಂಥದ್ದು ಅನುಕೂಲ ಆಗ್ತದೆ. ಇಟ್ಸ್ ದ ಸಾಂಗ್ to the critical appreciation of way, the way. ವಿವಿಧ ಮಾರ್ಗಗಳನ್ನು ಪಡ್ಕೊಂಡು ವಿವಿಧ ಮಾರ್ಗಗಳನ್ನು ತೆಗೆದುಕೊಳ್ಳಿ ಅಂತ ಹೋಗ್ತಿದ್ದು ಸಹಾಯ ಆಗ್ತದೆ. ಒಂದು ಅಂಶ ಫಸ್ಟ್ ಒನ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಪಾವರ್ಟಿ. ಬಡತನದ ಒಂದು ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ದ ಕ್ರಿಟಿಕಲಿ ಅಪ್ರಿಷಿಯೇಟ್ ವೇ. ಸೊ ವಿವಿಧ ಮಾರ್ಗಗಳಲ್ಲಿ ಬಡತನವನ್ನು ತಿಳ್ಕೊಳ್ಳಿಕ್ಕೆ ಯಾವ ಮಾರ್ಗದಲ್ಲಿ ಬಡತನ ಹೋಗ್ತಾ ಇದೆ, ಯಾವ ಮಾರ್ಗದಲ್ಲಿ ಬಡತನ
we are concept of show we concept of our technical procedure today. So ಯಾವುದರಲ್ಲಿ ಕಾಣ್ತಾ ಇದೆ ಬರ್ತದೆ ಅನ್ನೋದನ್ನು ನಾವು ನೋಡ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ ಒಂದು ವಿಷಯ. And next one, understand, be able to assess existing poverty. Assess existing poverty. ಇಲ್ಲಿ ಬಡತನವನ್ನು ಹೊರಗೆ ಬರಲಿಕ್ಕೆ ಸಾಮಾನ್ಯವಾಗಿ ಇವತ್ತೇನು ಬಡತನ ಇಲ್ಲ ಅದನ್ನು ಹೊರಗೆ ಬರಕ್ಕೆ ಹೌದಾ the intent of activities participated very came out of poverty. So ನಾವು ನೋಡ್ತೀವಿ ಬಡತನದಿಂದ ಹೊರಬರಲಿಕ್ಕೆ ನಾವು ಇದೇ ಬಗ್ಗೆ ಏನು ಮಾಡ್ತಾ ಇದ್ದೀವಿ ಬಡತನ ಏನು ಅಂತ ಸಾಮಾನ್ಯವಾಗಿ ನೋಡ್ತೀವಿ. ಈ ಬಡತನವನ್ನು ಹೊರಗೆ ಬರಲಿಕ್ಕೆ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಯಾವ ಯಾವ ತಂತ್ರಗಳಿವೆ? ಇಟ್ಸ್ ಟೆಕ್ನಿಕ್ಸ್ ಆಫ್ ಪಾವರ್ಟಿ ಆ್ಯಂಡ್ able to assess existing poverty. ಸೊ ಅದರಿಂದ ಹೊರಬರಲಿಕ್ಕೆ ಏನಿದೆ ಏನು ಸಹಾಯಕ ಸೂಚನೆಗಳಿದೆ ಮಾರ್ಗದರ್ಶನಗಳಿದೆ ಅನ್ನೋದನ್ನು ನಾವು ತಿಳಿಲಿಕ್ಕೆ ಈ ಒಂದು ಕಾನ್ಸೆಪ್ಟ್ ಅಂತಕ್ಕಂಥದ್ದು ಬಳಸ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಒನ್, ಹೌ ಟು ಕಂಟ್ರೋಲ್ ದಿಸ್ ಪ್ರಾಬ್ಲಮ್ಸ್. ಈ ಬಡತನ ಅಂತಕ್ಕಂಥ ಸಮಸ್ಯೆಯನ್ನು ಹೇಗೆ ನಿಯಂತ್ರಣ ಮಾಡಬಹುದು? ಇಟ್ಸ್ ಆಬ್ಜೆಕ್ಟಿವ್ಸ್ ಪಾಯಿಂಟ್ ಇಂಪಾರ್ಟೆಂಟ್. ಸೊ ಇದನ್ನು ಹೇಗೆ ನಾವು ಮಾಡಬೇಕು? ಹೌ ಟು ಕಂಟ್ರೋಲ್ ದಿಸ್ ಪ್ರಾಬ್ಲಮ್ಸ್. ಬಡತನ ಅಂತಕ್ಕಂಥ ಸಮಸ್ಯೆ ಇದೆ, ಇದನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು? ಕಂಟ್ರೋಲ್ ಮೀನ್ಸ್ ನಿವಾರಣೆ ಮಾಡಬಹುದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಹಾಯಕ ಆ್ಯಂಡ್ ಇಟ್ಸ್ ಅ ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಇದು ಒಂದು ಸಾಮಾಜಿಕ ಆರ್ಥಿಕ ಸಮಸ್ಯೆ ಎಂದು ನಾವು ಕರಿತೀವಿ ಸಾಮಾನ್ಯವಾಗಿ. ಸೋಷಿಯಲ್ ಎಕನಾಮಿಕ್ ಇದೊಂದು ಸಾಮಾಜಿಕ ಒಂದು ಆರ್ಥಿಕ ಸಮಸ್ಯೆ. ಹೌದು, ಸಮೂಹಗಳಲ್ಲಿ ಜಾಸ್ತಿ ಕಾಣ್ತಾ ಹೋಗುತ್ತೆ. ಸೊ ಎಕನಾಮಿಕ್ಸ್ ಅಂತಂದರೆ ಏನಾಗಿದೆ ಅಂತ ಬರೀ ಆರ್ಥಿಕತೆ, ಉತ್ಪನ್ನ, ಪ್ರೊಡಕ್ಷನ್ಸ್ ಇದೆ, ಡಿಸ್ಟ್ರಿಬ್ಯೂಷನ್ ಇದೆ, ಅಲೈನ್ಸ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಆ್ಯಂಡ್ ಔಟ್ಪುಟ್ ಆಗಿರ್ಬೋದು, GDP, NDP, NNP ಆಫ್ ಇಂಡಸ್ಟ್ರಿಯಲ್ಸ್ ಪ್ರೈಮರಿಲಿ ಸೆಕ್ಟರ್ಸ್ ಆಫ್ ಅಗ್ರಿಕಲ್ಚರ್, ಸರ್ವಿಸ್ ಸೆಕ್ಟರ್. ಬಟ್ ದಿಸ್ ಕಾನ್ಸೆಪ್ಟ್ ವಿ ನಾಟ್. ಸೊ ಅದರ ಮೇಲೆ ನಾವು ಆಯ್ಕೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಪ್ರೊಡಕ್ಷನ್ಸ್ ಮೇಲೆ, ಉತ್ಪಾದನೆ ಮೇಲೆ, ಹೂಡಿಕೆ ಮೇಲೆ, ಅದರ ಮೇಲೆ ಆಯ್ಕೆ ಮಾಡಲಿಕ್ಕೆ. ಸೊ ಏನು ಹೇಳ್ತಾ ಹೋಗ್ತಾರೆ, ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್. ಇದೊಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ. ಆರ್ಥಿಕತೆಯಲ್ಲಿ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆ ಇದೆ. ಫಾರ್ ಎಕ್ಸಾಂಪಲ್, in the urban and rural area, okay, the very clear show expression with you, urban and rural. ನಗರ ಮತ್ತು ಗ್ರಾಮೀಣ ಸಮಸ್ಯೆಗಳಲ್ಲಿ ಸಾಮಾಜಿಕವಾಗಿ ಈ ಒಂದು ಸಮಸ್ಯೆ ಇರ್ತಕ್ಕಂಥ ಕಾಡ್ತದೆ. ಸರ್ವಿಸ್ ಸೆಕ್ಟರ್ಸ್, ದ ಪವರ್ಟಿ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರೀಸ್ ಇಲ್ಲೂ ಸಹ ನಾವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ನಾವು ಸಿಕ್ಕಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾದರೆ ಅದರ್ವೈಸ್ ಇಟ್ಸ್ ಸೋಷಿಯಲ್ ಎಕನಾಮಿಕ್. ಸೊ ಅದನ್ನು ಬಿಟ್ಟರೆ ಈ ಸಾಮಾಜಿಕವಾಗಿ ಒಂದು ಆರ್ಥಿಕ ಸಮಸ್ಯೆ ಅಂತಂದರೆ ಅದು ಬಡತನ ಅಂತ. ಇಲ್ಲಿ ನಾವು ಬೆಳವಣಿಗೆ ಆಗಬೇಕಂದ್ರೆ ಮೂಲ ಕಾರಣ ಏನಂತಂದರೆ ಆರ್ಥಿಕತೆ ಚೆನ್ನಾಗಿರೋದು. ಬಟ್ ಆರ್ಥಿಕತೆ ಚೆನ್ನಾಗಿರೋದು, ಸೊ ಎಕನಾಮಿಕ್ ಈಸ್ ಗುಡ್, ವೆರಿ ಗುಡ್, ಡೆಫಿನೆಟ್ಲಿ ವಿ ಆರ್ ಗ್ರೋತ್ ಆಫ್ ಅವರ್ ನ್ಯಾಷನಲ್ ಎಕನಾಮಿ. ಓಕೆ, ಆ್ಯಂಡ್ ದ ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್ಸ್ ಇನ್ ದ ಪವರ್ಟಿ ದ ಕಾನ್ಸೆಪ್ಟ್ ಈಸ್ when you the try to come out of economic activities in the hospital, the poverty people. ಸೊ ಅದರಿಂದ ಹೊರಬರಲಿಕ್ಕೆ ಒಂದು ಸಾಮಾನ್ಯವಾಗಿ ಎಲ್ಲರ ಒಂದು ಚಟುವಟಿಕೆ ನಾವು ಎಲ್ಲರೂ ತಗೊಳ್ತಾ ಇದ್ದೀವಿ. ಏನಾರ ಮಾಡಿ ನಾವು ಬೆಳವಣಿಗೆ ಆಗಬೇಕಪ್ಪ, ಡೆವಲಪ್ಮೆಂಟ್ ಆಗಬೇಕಪ್ಪ, ಅರ್ನಿಂಗ್ಸ್ ಹಣವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಇವತ್ತು ನಾವು ಏನು ಮಾಡ್ತೀವಿ, ಒಂದಲ್ಲ ಒಂದು ರೂಪದಲ್ಲಿ ನಾವು ಏನು ಮಾಡ್ತೀವಿ, ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎವ್ರಿ ಡೇ ಬಟ್ ಮಿನಿಟ್ಸ್ ವಿ ಟ್ರೈ ಟು ಸೊ ಡಿಫ್ರೆಂಟ್ ಆಕ್ಟಿವಿಟೀಸ್ ಫಾರ್ ಟ್ರೈ ಟು ಕಮ್ ಔಟ್ ಆಫ್ ಪವರ್ಟಿ. ಸೊ ಯಾವುದಾದ್ರೂ ಒಂದು ಆಕ್ಟಿವಿಟೀಸಲ್ಲಿ ಇವತ್ತು ಏನಾಗ್ತದೆ, ನಮ್ಮ ಚಟುವಟಿಕೆಗಳಲ್ಲಿ ಇವತ್ತು ಏನು ಮಾಡ್ತಾ ಇದ್ವಿ, ಆ ಬಡತನದ ಹೊರಬರಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಓಕೆ, ಸೊ ಹಾಗಾಗಿ ಇಟ್ ಈಸ್ ದ ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಇದೊಂದು ಸಾಮಾಜಿಕ ಒಂದು ಏನಂತ ಕರಿಬೋದು, ಸಾಮಾಜಿಕ ಅಂದರೆ ಒಂದು ಆರ್ಥಿಕ ಸಮಸ್ಯೆ. ಸೊ ಎಕನಾಮಿಕ್ಸ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಅಲ್ಲಿ ಪವರ್ಟಿ ಇರತಕ್ಕಂಥ ಇನ್ಕ್ರೀಸ್ ಆಗಬೇಕಾಗುತ್ತೆ. ಸೊ ಪವರ್ಟಿ ಇನ್ಕ್ರೀಸಸ್ ಆದರೆ ಎಕನಾಮಿಕ್ಸ್ ಪ್ರಾಬ್ಲಮ್ಸ್ ಕ್ರಿಯೇಟ್. ಸೊ ಪವರ್ಟಿ ಡಿಕ್ರೀಸ್ ಆದರೆ ಮಾತ್ರ ಎಕನಾಮಿಕ್ಸ್ ಇರ್ತಕ್ಕಂಥದ್ದು ಇನ್ಕ್ರೀಸ್ ಆಗ್ತದೆ. ಸೊ ಹಾಗಾಗಿ ಮೊದಲು ನಾವೇನು ಪವರ್ಟಿ ಪೀಪಲ್ಸ್, ನಮ್ಮ ನಾರ್ಮಲ್ ಪೀಪಲ್ಸ್, ಮಿಡಲ್ ಕ್ಲಾಸ್ ಪೀಪಲ್ ಪಾಪ್ಯುಲೇಷನ್ ಗ್ರೋತ್ ಮಾಡಬೇಕಾದ್ರೆ ಸಾಕಷ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು, ಪ್ರೋಗ್ರಾಮ್ಸ್ಗಳನ್ನು, ಆ್ಯಂಡ್ ರೂಲ್ಸ್ಗಳನ್ನು, ರೆಗ್ಯುಲೇಷನ್ಗಳನ್ನು, ಎಕನಾಮಿಕ್ ಸಿಸ್ಟಮ್ನ ನಾವೇನು ಮಾಡಬೇಕಾಗುತ್ತೆ, ಪಬ್ಲಿಕ್ಗೆ ಕೊಡಬೇಕಾಗುತ್ತೆ. ಓಕೆ, ಸೊ ಹಾಗಾದರೆ ಹೂ ಆರ್ ದಿ
ವೆರಿ ಕಾನ್ಸೆಪ್ಟ್. ಓ ಅದೇ ಓ ಯಾರು ಬಡವಾಗ ಐ ಯು ಯು ಅಡಿಯು ಅಡಿಯುವ ಯಾರು ಯಾರು ಬಡವರು ಹೂವು ಯಾರು ಬಡವರಾಗತ್ತೆ. The particular concept of this, what is poverty? What is poverty? ಬಡತನ ಅಂದ್ರೆ ಯಾರು ಬಡವರಾಗತ್ತೆ. What is the poverty? The same concept. ಸೊ ಎರಡು ಪ್ರಶ್ನೆಗಳನ್ನು ನಿಮಗೆ ಡಿಫ್ರೆಂಟ್ ವೇ ಎಕ್ಸಾಮಿನೇಷನ್ಸ್ ಆನ್ಲೈನ್ ಎಕ್ಸಾಮಿನೇಷನ್ ಎರಡು ರೀತಿಯ ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಬಟ್ ಹೂ ಆರ್ ದಿ ಪೋರ್, ವಾಟ್ ಇಸ್ ದ ಪೋವರ್ಟಿ, ದ ಸೇಮ್ ಆನ್ಸರ್ ಟು ದ ಬೋರ್ಡ್. ವಾಟ್ ಇಸ್ ದ ಪೋವರ್ಟಿ ಆ್ಯಂಡ್ ಪೋವರ್ಟಿ ಎರಡಕ್ಕೂ ಯಾರು ಬಡವರು ಮತ್ತು ಬಡತನ ಅಂದರೆ ಏನು ಎರಡಕ್ಕೂ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಡೆಫಿನೇಷನ್ಸ್ಗಳನ್ನು ವ್ಯಾಖ್ಯಾನವನ್ನು ನಾವು ಕೊಡ್ತೀವಿ. ಸೊ ಹಾಗಾಗಿ the particular concept of definition is that poverty or poor. See, the poverty is situations in which sections of the people in a country are unable to get, please underline to unable, okay, so unable to get the minimum basic needs. Basic needs is underlined. Okay, once again repeat. The poverty is situations in which sections of the people in a country are unable to get the minimum basic needs. Okay, ಯಾವ ಒಬ್ಬ ವ್ಯಕ್ತಿ ಅಥವಾ ಯಾವ ಜನರು ಏನು ಮಾಡ್ತಾರೆ ಅವರ ಯಾವುದೇ ಮಿನಿಮಮ್ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಪಡೆಯದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ಬಡತನ ಅಂತ ಕರಿತೀವಿ. ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಪಡೆಯದೇ ಇರತಕ್ಕಂಥ ಹೊಂದದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ಬಡತನ ಅಂತ ಕರಿತೀವಿ. ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಫ್ ಪವರ್ಟಿ ಈಸ್ ಸಿಚುವೇಶನ್ಸ್ ಇನ್ ವಿಚ್ ದಿ ಸೆಕ್ಷನ್ಸ್ ಆಫ್ ದಿ ಪೀಪಲ್ ಒಂದು ವಲಯ and in a country are unable to get the minimum basic needs. ಯಾವ ಒಂದು ವಲಯ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಪಡೆದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ಬಡತನ ಅಂತ ಕರಿತೀವಿ. ಸೊ ಅವಾಗಲೇ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಕೊರತೆ ಯಾರಿಗೆ ಇಸ್ ದ ಪೀಪಲ್ಸ್ ಇನ್ ಸಿಚುವೇಶನ್ಸ್ ಆಫ್ ಪೀಪಲ್ ಆಫ್ ಸೆಕ್ಷನ್ಸ್ ಆಫ್ ಪೀಪಲ್. ಈ ಸ್ಥಿತಿಯಲ್ಲಿರ್ತಕ್ಕಂಥ ಜನರಲ್ಲಿ ಆ ಸಮಸ್ಯೆ ಇದೆ, ಈ ವಲಯಗಳಿರ್ತಕ್ಕಂಥ ಜನರಲ್ಲಿ ಆ ಸಮಸ್ಯೆ ಇದೆ ಅಂದರೆ ಸೊ ಅದಕ್ಕೆ ನಾವು ಹೇಳ್ತಾ ಇರೋದು ಇಸ್ ದ ಪವರ್ಟಿ. ದ ಪವರ್ಟಿ ಸಿಚುವೇಶನ್ಸ್ ಇನ್ ವಿಚ್ ಸೆಕ್ಷನ್ಸ್ ಆಫ್ ದಿ ಪೀಪಲ್ ಇನ್ ಎ ಕಂಟ್ರಿ ಆರ್ ಅನೇಬಲ್ ಟು ಗೆಟ್ ದಿ ಮಿನಿಮಮ್ ಬೇಸಿಕ್ ನೀಡ್ಸ್. ಓಕೆ, ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಯಾವ ವಲಯ ಹೊಂದದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ಬಡತನ ಅಂತ ಕರಿತೀವಿ. The concept is simple. Next one is basic needs. The basic needs. What are the basic needs? So you know, so many different basic needs. ಯಾಕಂದರೆ ಇಲ್ಲಿ ಹಳ್ಳಿಗಳಿಂದ ಗ್ರಾಮಾಂತರಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ ಮತ್ತು ನಗರಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸೊ ಪವರ್ಟಿ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರುತ್ತೆ ಮತ್ತು ಬೇಸಿಕ್ ನೀಡ್ಸ್ ಬಗ್ಗೆ ನಿಮಗೆ ಸಾಮಾನ್ಯ ಗೊತ್ತಿರ್ತದೆ. ದ ಫಸ್ಟ್ ಒನ್ ಇಸ್ ಫುಡ್, ಆಹಾರ. ಇಟ್ಸ್ ದ ಬೇಸಿಕ್ ನೀಡ್ಸ್. ದ ಹ್ಯೂಮನ್ need of life is the first preference of food. ಒಬ್ಬ ಮಾನವ ಅಥವಾ ಮನುಷ್ಯ ಅಂತಕ್ಕಂಥ ಜೀವನ ಮಾಡಬೇಕಾದ್ರೆ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಹಣ ಅಲ್ವಾ? ಸೊ ಏನು ಬೇಕು? ಫುಡ್.
ಶಕ್ತಿಯನ್ನು ಹೆಚ್ಚಿಸುತ್ತೆ. ದೈಹಿಕ ಶಕ್ತಿ ನಮಗೆ ದೈಹಿಕ ಶಕ್ತಿ ಬೇಕಾದರೆ ನಮಗೆ ಆಹಾರ ಬೇಕು. ಸೊ ಹಾಗಾಗಿ ಇಟ್ಸ್ ಮಿನಿಮಮ್ ಬೇಸಿಕ್ ನೆಸೆಸಿಟಿ. ಫಸ್ಟ್ ಇಸ್ ದ ಫುಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕ್ಲಾಸ್, ಬಟ್ಟೆ ಬೇಕು. the public society, the respect to based on the cloth of ಸೊ ನಮಗೆ ಇವತ್ತು ಪಬ್ಲಿಕ್ ಸೊಸೈಟಿ ಸಮಾಜದಲ್ಲಿ ನಾವು ಮಾಡಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ನೀತಿಗಳಿದೆ. ಆ ರೀತಿ ನೀತಿಗಳು ನಾವು ಗೌರವವನ್ನು ಪಡ್ಕೊಳ್ಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ವಿಭಿನ್ನ ಶೈಲಿಯ ಬಟ್ಟೆ ಬೇಕಾಗುತ್ತೆ. ಸೊ ಆಹಾರ ಅಂತಕ್ಕಂಥದ್ದು ಎಷ್ಟಿದೆ, ಬಟ್ಟೆಗಳು ಬೇಕು. ಸೊ ಫ್ರಮ್ ಬಿಗಿನಿಂಗ್ ಸಿವಿಲೈಸೇಷನ್ ಟು ಸ್ಟಿಲ್, ಸೊ ನಾಗರಿಕತೆಗಳು ಏನು ಬಂದಿದ್ದಾರೆ, ಸೊ ಅವತ್ತಿಂದ ಇಲ್ಲಿವರೆಗೂ ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ಒಂದಲ್ಲ ಒಂದು ರೀತಿಯ ಒಂದು ಉಡುಪುಗಳು, ಬಟ್ಟೆಗಳು ಚೇಂಜಸ್ ಆಗಿದೆ. ಸೊ ಹಾಗಾಗಿ ನಾವು ಕ್ಲಾಸಿಕಲ್ ನೋಡೋದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಉಡುಪುಗಳು ಭಾಳಷ್ಟು ಮುಖ್ಯ ಆಗಿದೆ. ನಮ್ಮ ದೇಹದ ರಕ್ಷಣೆ, ಬಿಸಿಲು, ಮಳೆ, ಚಳಿ, ಗಾಳಿ, ಸೊ ಈ ಥರ ಅದೀಗ ಕಾನ್ಸೆಪ್ಟ್ ಇದೆ. ಸೊ ಎನ್ವೈರನ್ಮೆಂಟ್ ಇದೆ. ಸೊ ಆ ಎನ್ವೈರನ್ಮೆಂಟಿಗೆ ಏನು ಮಾಡಬೇಕು, ನಮ್ಮ ದೇಹದ ರಕ್ಷಣೆಗೋಸ್ಕರ ನಾವು ವಿ ಆರ್ ಕ್ಲಾಸಸ್ ಆಫ್ ಡಿಫ್ರೆಂಟ್. ನಾವೇನು ಮಾಡ್ತೀವಿ, ಬಟ್ಟೆಗಳನ್ನು ಮಾಡ್ತೀವಿ, ಧರಿಸ್ತೀವಿ. ಹಾಗಾಗಿ ದ ಬೇಸಿಕ್ ಎಲ್ಲ ಸಹ one. Next, house. Money. Money ಬೇಕು. It is the important of this. ಯಾಕಂದರೆ ಸೊ ಮನುಷ್ಯ ಏನು ಮಾಡ್ತಾ ಹೋಗ್ತಾನೆ, ಸೊ ಡೈಲಿ ಏನು ಮಾಡ್ತಾ ಹೋಗ್ತಾರೆ, ಡೇ ದ ಟೈಪ್ ಆಫ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ನೈಟ್ ಟ್ರಸ್ಟ್. ಸೊ ಅದಕ್ಕೆ ಏನು ಮಾಡ್ತಾ ಹೋಗ್ತಾ ಹೋದಾಗ ಕೆಲವು ಸಲ ಏನು ನಾವು ಸಿವಿಲೈಸೇಷನ್ ನೋಡ್ತಾ ಹೋದಾಗ ಏನಾಗುತ್ತೆ, ಕೆಲವು ಸೋಷಿಯಲ್ ಪ್ರಾಬ್ಲಮ್ಸ್ ಕೆಲವು ಪ್ರಾಬ್ಲಮ್ಸ್ ಏನು ಮಾಡ್ತಾ ಹೋಗೋದು, ಒಂದು ಸೆಟರ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇಟ್ಸ್ ಕಾನ್ಸೆಪ್ಟ್ ಆಫ್ ಹೌಸ್ ಅಂತ ಸೆಟರ್ ಮೀನ್ಸ್ ಹೌಸ್, ವಸತಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ನಾವು ನೀವೆಲ್ಲ ಏನು ಮಾಡ್ತೀವಿ, ಒಂದು ಪರ್ಟಿಕ್ಯುಲರ್ ಪ್ಲೇಸಸಲ್ಲಿ ನಾವು ಲೈಫ್ಗಳಲ್ಲಿ ಏನು ಮಾಡ್ತೀವಿ ಅಂದಾಗ, ಸೊ ಒಂದು ಕಾಲೇಜಿಂದ ಒಂದು ಪ್ಲೇಸ್ಗೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಈ ಥರ ಕಾನ್ಸೆಪ್ಟ್ ಇದೆ. ಹಾಗೆ ಒಂದು ಮನೆ ಅಂತಂದರೆ ಒಂದು ಊರು, ಒಂದು ಹಳ್ಳಿ, ಯಾವುದೋ ಒಂದು ಮನೆಯನ್ನು ಮಾಡೋದು. ಸೊ ಈ ಕಾನ್ಸೆಪ್ಟ್ ಜೀವನವನ್ನು ಮಾಡೋಕ್ಕೆ ಬೇಕಾಗುತ್ತೆ. ಪ್ರೊಡಕ್ಷನ್ಸ್ ಆಫ್ ಲೈಫ್, ನಮ್ಮ ಜೀವನವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಅಲ್ಲಿ ರೆಸ್ಟನ್ನು ಮಾಡಿಕೊಳ್ಳಲಿಕ್ಕೆ ಬೇಕು ಅಂತ ಅವಸರ ಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವು ಮನೆ ಅಂತಕ್ಕಂಥ ಬಹಳಷ್ಟು ಮುಖ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದು ಸಹ ಬೇಸಿಕ್ ಓಕೆ, ಫುಡ್, ಗ್ಲಾಸ್, ಸೆಟರ್. ಓಕೆ, ನೆಕ್ಸ್ಟ್ ಒನ್ ಇಸ್ ಎಜುಕೇಷನ್. ಶಿಕ್ಷಣ ಬೇಸಿಕ್ ನೆಸೆಸಿಟಿ ಶಿಕ್ಷಣ ಅಂತಕ್ಕಂಥದ್ದು ಬೇಕು. ಯಾಕಂದರೆ ಆ್ಯಸ್ ಅ ನೇಷನ್, ಸೊ ಡೇ ಬೈ ಡೇ, ಇಯರ್ ವೈಸ್, ದ ಅಪ್ಡೇಟ್ ಆಫ್ ನ್ಯೂ ನಾಲೆಡ್ಜ್ ಆ್ಯಂಡ್ ಟೆಕ್ನಾಲಜಿ. ಇಲ್ಲಿ ದೇಶ ಅಂತಕ್ಕಂಥದ್ದು ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಏನಾಗ್ತದೆ, ಒಂದು ಬೆಳವಣಿಗೆ ಆಗ್ತಾ ಇದೆ. ವಾರ್ಷಿಕವಾಗಿ ದಿನಕ್ಕೆ ಹೊಸ ಜ್ಞಾನಗಳ ಪರಿಚಯ ಆಗ್ತಾ ಇದೆ. ಅಥವಾ ನಾವು ಸಮಾಜದಲ್ಲಿ ಒಂದು ಔಟ್ ಆಫ್ ಕಮ್ ಔಟ್ ಸಿಚುವೇಶನ್ಸ್ ಬಡತನದ ನಾವು ಹೊರ ಬರಬೇಕಾದ್ರೆ ಒಂದು ಶಿಕ್ಷಣ ಅಂತಕ್ಕಂಥದ್ದು ಬೇಕಾಗುತ್ತೆ. ಶಿಕ್ಷಣ ಅಂತಕ್ಕಂಥದ್ದು ಬೇಕಾಗುತ್ತೆ. ಸೊ ಹಾಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನ್ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಎಜುಕೇಷನ್ಸನ್ನು ಕೊಟ್ಟಾಗ ಮಾತ್ರ ನಾವು ಶಿಕ್ಷಣ ಅವಾಗ ಏನು ಮಾಡ್ತೀವಿ, ನಮ್ಮ ಲೈಫ್ ಸ್ಟೈಲ್ಸನ್ನು ಬದಲಾಯಿಸ್ಬೋದು. ಎಕನಾಮಿಕಲಿ ನಾವು ಜಾಬ್ ಜಾಬನ್ನು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಎಜುಕೇಷನ್ ಅಂತಕ್ಕಂಥದ್ದು. ಹಾಗೆಯೇ ಸೊ ಅರ್ನಿಂಗ್ಸ್ ಗಳಿಸಲಿಕ್ಕೆ, ಹಣವನ್ನು ಗಳಿಸಲಿಕ್ಕೆ ಅಥವಾ ಸಂಪಾದನೆಯನ್ನು ಗಳಿಸಲಿಕ್ಕೆ, ಸಂಪತ್ತನ್ನು ಗಳಿಸಲಿಕ್ಕೆ ಎಜುಕೇಷನ್ ಅಂತಕ್ಕಂಥದ್ದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತದೆ. ಸೊ ಹಾಗಾಗಿ ಬೇಸಿಕ್ನೆಸ್ಸಲ್ಲಿ ಫುಡ್ ಹೇಗೋ ಹಾಗೆ ಕ್ಲಾತ್ಸ್ ಫಸ್ಟ್ ಇಂಪಾರ್ಟೆಂಟು, ಹಾಗೆಯೇ ಸೆಟರ್ಸ್ ಆಲ್ಸೋ ಇಂಪಾರ್ಟೆಂಟ್ ಆಗಿರ್ತದೆ. ಜೊತೆಗೆ ಸಾಮಾನ್ಯವಾಗಿ ಶಿಕ್ಷಣ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಾವು ಹೇಳ್ಬೋದು. ಒಂದು ಅದರ ಜೊತೆಗೆ ನೆಕ್ಸ್ಟ್ ಒಂದು ಬೇಸಿಕ್ ಏನು ಆರೋಗ್ಯ. ಸೊ ಫಿಸಿಕಲಿ ಐ ಆಮ್ ಫಿಟ್ ಟು ಡೆಫಿನೆಟ್ಲಿ ಐ ಆಮ್ ರೆಡಿ ಟು ವರ್ಕ್. ಸಾಮಾನ್ಯವಾಗಿ ನನ್ನ ಆರೋಗ್ಯ ದೈಹಿಕವಾಗಿ ಚೆನ್ನಾಗಿದ್ದಾಗ ಮಾತ್ರ
ಇರುತ್ತೆ. ಸೊ ಆರೋಗ್ಯ ಸರಿ ಇಲ್ಲದಾಗ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ನಾಟ್ ಜಾಬ್ ವರ್ಕ್ ಸ್ಟಡೀಸ್ ಇಟೀಸ್ ವಾಟೆವರ್ ಯಾವುದನ್ನು ನಾವು ಕೈ ಮಾಡಿ ಇಟ್ಸ್ ಇಂಪಾಸಿಬಲ್. ದ ಪಾಸಿಬಲ್ ಆಗುತ್ತೆ ಹೇಳ್ತೇವೆ. ಓಕೆ, ಹಾಗಾಗಿ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅಂತ ನಾವು ಹೇಳ್ತೀವಿ. ಸೌಲಭ್ಯಗಳು ಎಲ್ಲವೂ ಸಿಗೋದಿಲ್ಲ. ಈಗ ಸಂಪಾದನೆ ಮಾಡ್ತಿದ್ರೆ ಎಲ್ಲವೂ ಕೊಡುವ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಯಾಕಂದರೆ ಆ ದ್ರೌಪದಿ ರೀತಿಯಂತಹ 100 ರೂಪಾಯಿ ಇಂಜೆಕ್ಷನ್ಸ್ಗಳನ್ನು 1000 ರೂಪಾಯಿ ಶಿಕ್ಷೆ ಎಜುಕೇಷನ್ಸ್ಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಫೆಸಿಲಿಟೀಸ್ಗಳನ್ನು ಗೌರ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಆಗ ಮಾತ್ರ ನಾವೇನು ಮಾಡಬೇಕಾಗುತ್ತೆ? ಸ್ವಲ್ಪ ಏನಾದರೂ ನಾವು ಉತ್ತಮ ಆಗ್ಬೋದು. ಇಟ್ ಇಸ್ ದ ಬೆಟರ್ ಅಲ್ವಾ? ವಿ ಆರ್ ಗೋಯಿಂಗ್ ಬೆಟರ್ ಲೈಫ್ ಲೀಡ್, ಬೆಟರ್ ಲೈಫ್ ಲೀಡ್. ಓಕೆ, ಸೊ ದ ಬೇಸಿಕ್ ಇಸ್ food, cloth, house, shelter, education, health, or facilities. So these are considered food, cloth, shelter, education, health, unable to get. ಇರ್ತಕ್ಕಂಥ ಏನೇ ಮೂಲಭೂತ ಏನಿದೆ ಅಗತ್ಯಗಳಿವೆ, ಬೇಸಿಕ್ ನೀಡ್ಸ್ ಏನಿದೆ, ಮೂಲಭೂತ ಸೌಕರ್ಯಗಳಿವೆ. ಇವು ಯಾರಿಗೆ ಸಿಗೋದಿಲ್ಲೋ ಅಥವಾ ಯಾವ ಮನೆಗೆ ಕೊಡೋದಿಲ್ಲೋ ಸೊ ಅದನ್ನು ನಾವು ಬಡತನ ಅಂತ ಕರಿತೀವಿ. ಕ್ಲಿಯರ್ ದ ಪರ್ಟಿಕ್ಯುಲರ್ಸ್ ಆಫ್ ದ ಬೇಸಿಕ್ ನೀಡ್ಸ್. ಓಕೆ, ಫಸ್ಟ್ ಒನ್ ಇಸ್ ದ ಪಾವರ್ಟಿ ಇಸ್ ದ ಸಿಚುವೇಶನ್ ಇನ್ ವಿಚ್ sections of the people in a country are unable to get the minimum basic need. Unable to get the minimum. ಸಾಮಾನ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಯಾರು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಯಾವುದು ನಾವು ಬೇಸಿಕ್ ನೀಡ್ಸ್ ಫುಡ್, ಕ್ಲಾತ್, ವೆದರ್, ಎಜುಕೇಷನ್, ಹೆಲ್ತ್ ಆ್ಯಂಡ್ ಫೆಸಿಲಿಟೀಸ್ಗಳನ್ನ ಇವುಗಳನ್ನು ಪಡ್ಕೊಳ್ಳಿಕ್ಕೆ ಯಾರಿಗೆ ಆಗೋದಿಲ್ಲ. ಸೊ ಅವರನ್ನು ಅದನ್ನು ನಾವು ಆ ಒಂದು ಸ್ಥಿತಿಯನ್ನು ಸಿಚುವೇಶನ್ಸ್ ಅನ್ನು ಏನಂತ ಕರಿತೀವಿ? ಪವರ್ಟಿ ಅಂತ ಕರಿತೀವಿ. ಕ್ಲಿಯರ್? Once again, the poverty is the worst situations in our life. ಅದೊಂದು ಕೆಟ್ಟ ರೂಪ ಅಂತ ನಾವು ಕರಿತೀವಿ. ಅಕಾರ್ಡಿಂಗ್ ಟು ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಬಡತನ ಅಂತಕ್ಕಂಥ ಅತ್ಯಂತ ಕೆಟ್ಟ ರೂಪ ಅಂತ ಹೇಳ್ತಾರೆ. ಆ್ಯಂಡ್ ಮೀನಿಂಗ್ ಆಫ್ ದ poverty of concept, the poverty is the situations in which sections of the people in a country are unable to get the minimum basic needs. The basic needs is the food, cloth, shelter, education, and health facilities are provided. The situations, that situations we are called poverty. Okay, and before objectives and concept of poverty, like the first one understand with the concept of poverty, ಬಡತನ ಅರ್ಥವನ್ನು ಮಾಡಿಕೊಳ್ಳಕ್ಕೆ ಸಹಾಯ ಆಗುತ್ತೆ. and understand the concept of societal way, ವಿವಿಧ ಮಾರ್ಗಗಳೇನಿವೆ ಅವುಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಆ್ಯಂಡ್ ಬಿ ಏಬಲ್ ಟು ಅಸೆಸ್ ದ ಎಕ್ಸಿಸ್ಟಿಂಗ್ ಪವರ್ಟಿ, ಬಡತನದಿಂದ ಹೊರಬರಲಿಕ್ಕೆ ಮಾರ್ಗಸೂಚಿಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಆ್ಯಂಡ್ ಹೌ ಟು ಕಂಟ್ರೋಲ್ ಇಟ್ಸ್ ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಬಡತನವನ್ನು ಹೇಗೆ ನಿಯಂತ್ರಿಸಬಹುದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಅಧ್ಯಾಯ ಚಾಪ್ಟರ್ ಯೂಸ್ಫುಲ್. ಆ್ಯಂಡ್ ಲಾಸ್ಟ್ ಒನ್ ಸೋಷಿಯಲ್ ಎಕನಾಮಿಕ್, ಸಾಮಾಜಿಕವಾಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಮಾಡೋಕ್ಕೆ ನಾವು ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಇಟ್ಸ್ ಔ ಟು ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಪವರ್ಟಿ ಸ್ಟೇಟಸ್. ಓಕೆ, ಪವರ್ಟಿ ಔ ಟು ಇಂಪ್ಯಾಕ್ಟ್ ಆಫ್ ನ್ಯಾಷನಲ್ ಪವರ್ಟಿ. ಸೊ ಬಡತನ ಅಂತಕ್ಕಂಥ ಹೇಗೆ ಭಾರತದ ಮೇಲೆ ಪ್ರಭಾವ ಮಾಡ್ತಾರೆ, ಬಡತನ ಅಂತಕ್ಕಂಥ ಭಾರತದಲ್ಲಿ ಯಾವ ಹಂತದಲ್ಲಿ ಇದೆ ಅನ್ನೋದನ್ನು, ಮತ್ತು ಅದು ಹೇಗೆ ಬಡತನ ಅಂತ ಬರೋದು. ಸೊ ವೇರಿಯೇಷನ್ಸ್ ಆಫ್ ಸ್ಕೋಪ್ ಆಫ್ ಪವರ್ಟಿ ಅಂತ ನಾವು ಕರಿತೀವಿ. ಅದರ ಒಂದು ಸ್ವರೂಪ ಅಂತಕ್ಕಂಥ ನಾವು ಕರಿತೀವಿ. ಅದು ಹೇಗಿದೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಇಟ್ಸ್ ಕಂಟಿನ್ಯೂಸ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.